ಸೈನ್ಸ್ ಪ್ರಕಾರ ಎಷ್ಟೊಂದ್ ಜನಕ್ಕೆ ಇದು ಗೊತ್ತೇ ಇಲ್ಲ ಸರ್. ಹ್ಮ್. ಈ ಹರಳು ಹಾಕ್ತಾರಲ್ಲ ಸರ್, ಹರಳು ಹೆಂಗ್ ವರ್ಕ್ ಆಗುತ್ತೆ ಅಂತ ಕೇಳಿ, ಯಾರಾದ್ರೂ ಕೇಳಿ, ಯಾರಿಗೂ ಗೊತ್ತಿಲ್ಲ ಸರ್. ಇಟ್ ವರ್ಕ್ಸ್ ಆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಾನ್ಸೆಪ್ಟ್ ಅಂತ, ಪ್ರಿಸಮ್ ಥಿಯರಿ ಅಂತ ಸೈನ್ಸ್ ಅಲ್ಲಿ ಇತ್ತು ಸರ್. ಹ್ಮ್. ಸೊ ಲೈಟ್ ಯಾವಾಗ ಅಲ್ಲಿ ಬೀಳುತ್ತೋ ಆ ಪ್ರಿಸಮ್ ಥಿಯರಿಲಿ ಆ ಲೈಟ್ ಸ್ಪ್ರೆಡ್ ಆಗಿ ಈ ನರ್ವ್ಸ್ ಎಲ್ಲ ಬ್ರೈನ್ ಕನೆಕ್ಟ್ ಆಗುತ್ತೆ ಸರ್. ಓಕೆ. ಸೊ ಅಲ್ಲಿ ರಿಯಾಕ್ಷನ್ ಆಗೋದು ಒಂದು ಚೇಂಜ್ ಮಾಡುತ್ತೆ ಸರ್ ಅಲ್ಲಿ ಎನರ್ಜಿನ. ಆ ಎನರ್ಜಿ ಚೇಂಜ್ ನಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡುತ್ತೆ ಅಂತ. ಬಟ್ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಸರ್, ಏನಾಗ್ಬಿಟ್ಟಿದೆ ಈ ಇದ್ರದ್ದು ಅನ್ಹೀಟೆಡ್ ಅಂಡ್ ಅನ್ಟ್ರೀಟೆಡ್ ಜೆಮ್ಸ್ಟೋನ್ ಇರ್ಬೇಕು ಸರ್. ಸಿಗ್ತಲ್ಲ ಸರ್, ಆ ಸಬ್ಜೆಕ್ಟ್ ಹೋಗೋದ್ ಬೇಡ ಸರ್. ಬಟ್ ನಾನು ಏನಕ್ಕೆ ರುದ್ರಾಕ್ಷ ಹೇಳ್ತಾ ಇದೀನಿ ಅಂದ್ರೆ ಸರ್, ಸಿ ಬಿಕಾಸ್ ರುದ್ರಾಕ್ಷ ವರ್ಕ್ಸ್ ವಿತ್ ಬ್ರೈನ್ ಫ್ರೀಕ್ವೆನ್ಸಿ, ಆಯ್ತಾ ಸರ್. ನಿಮ್ಗೆ ಅದು ಬ್ರೈನ್ ಜೊತೆ ವರ್ಕ್ ಮಾಡ್ತಾ ಇರುತ್ತೆ ಸರ್. ಯಾವಾಗ ನಿಮ್ ಬ್ರೈನ್ ಜೊತೆ ವರ್ಕ್ ಮಾಡ್ತಾರೋ ನಿಮ್ ಮೈಂಡ್ ಸೆಟ್ ಅಲ್ಲೇ ಇರುತ್ತೆ. ನಿಮ್ ಬ್ರೈನ್ ಹೆಂಗ್ ಥಾಟ್ ಪ್ರೊಸೆಸ್ ಏನಿರುತ್ತೆ. ಸೊ ರುದ್ರಾಕ್ಷಸ್ ವರ್ಕ್ ಬೆಟರ್ ದೆನ್ ಜೆಮ್ಸ್ಟೋನ್ ಸರ್. Yes sir, in many ways. Also to give a person confidence, there are many things sir. ಆಯ್ತಾ, ಅದರಲ್ಲಿ ಡಿಫ್ರೆಂಟ್ ಮುಖೀಸ್ ಆಫ್ ರುದ್ರಾಕ್ಷ ಇದೆ. ಅದನ್ನ ಹೇಗ್ ಧರಿಸ್ಕೊಬೇಕು ಅನ್ನೋದು ಒಂದು ಥಿಯರಿನೇ ಇದೆ ಸರ್. ಅದನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಸರ್.